ಇದು ಮದ್ಯಪ್ರಿಯರಿಗೆ ಕಿಕ್ಕಿಳಿಸುವಂತಹ ಸುದ್ದಿ. ರಾಜ್ಯದ ಎಣ್ಣೆ ಪ್ರಿಯರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಗ್ಯಾರಂಟಿಗಾಗಿ ಮದ್ಯಪ್ರಿಯರ ಮೇಲೆ ಬರೆ ಎಳೆದ ಸರ್ಕಾರ. ಇದು ಮದ್ಯಪ್ರಿಯರಿಗೆ ಕಿಕ್ಕಿಳಿಸುವಂತಹ ಸುದ್ದಿ. ರಾಜ್ಯದ ಎಣ್ಣೆ ಪ್ರಿಯರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಗ್ಯಾರಂಟಿಗಾಗಿ ಮದ್ಯಪ್ರಿಯರ ಮೇಲೆ ಬರೆ ಎಳೆದ ಸರ್ಕಾರ. ಈ ಅಬಕಾರಿ ಇಲಾಖೆಗೆ ಏನಾಗಿದೆಯೋ ಅಥವಾ ಅಬಕಾರಿ ಇಲಾಖೆಯನ್ನು ನಿಯಂತ್ರಿಸ್ತಾ ಇರುವಂಥ ಈ ಸರ್ಕಾರಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ಒಂದು ಬಾರಿ ಪರಿಷ್ಕರಣೆಯನ್ನು ತಂದ್ರು ಅಬಕಾರಿ ಅಂದರೆ ಮದ್ಯದ ದರದಲ್ಲಿ, ಎರಡನೇ ಬಾರಿಯೂ ಪರಿಷ್ಕರಣೆಯನ್ನು ತಂದ್ರು. ಈಗ ಪಾಪ ಹೋಗಿ ಬಂದು ಅದು ಯಾರನ್ನು ಹಿಡಿದಂಗೆ ಹೋಗಿ ಬಂದು ಈ ಅಬಕಾರಿ ಇಲಾಖೆಯ ಈ ಮದ್ಯದ ದರವನ್ನು ಏರಿಳಿತ ಮಾಡುವಂಥ ಕೆಲಸ ಅಥವಾ ಕಾಯಕ ಸರ್ಕಾರಕ್ಕೆ ಮಾಮೂಲಾಗಿದೆ. ಇನ್ನು ಗ್ಯಾರಂಟಿಗಾಗಿ ಮದ್ಯಪ್ರಿಯರ ಮೇಲೆ ಬರೆ ಎಳೆದಂತಹ ಸರ್ಕಾರ. ಮತ್ತೆ ಮದ್ಯಪ್ರಿಯರಿಗೆ ಕಿಕ್ಕಿಳಿಸಿದಂತಹ ಅಬಕಾರಿ ಇಲಾಖೆ. ಜನವರಿ 20ರಿಂದ ರಾಜ್ಯದಲ್ಲಿ ದುಬಾರಿಯಾಗಲಿದೆ ಬಿಯರ್ ರೇಟ್. ಕೆಲ ತಿಂಗಳ ಹಿಂದೆ ಬಿಯರ್ ದರ ಏರಿಕೆ ಮಾಡಿದ ಸರ್ಕಾರ. ಕಳೆದ ತಿಂಗಳು ಹಿಂದೆ ಪ್ರೀಮಿಯಂ ಬ್ರ್ಯಾಂಡ್ ದರ ಇಳಿಕೆಯಾಗಿತ್ತು. ಇನ್ನು ಮೇಲೆ ಬಿಯರ್ ರೇಟ್ ಕೇಳಿದರೆ ಇಳಿಯುತ್ತೆ ಕಿಕ್ಕು. ದರ ಹೆಚ್ಚಿಸಿ ಮದ್ಯಪ್ರಿಯರಿಗೆ ಆಘಾತ ನೀಡಿದ ಸರ್ಕಾರ. ಈ ಬಾರಿ ಬಾಟಲ್ಗೆ ಎಷ್ಟು ರು ಏರಿಕೆ ಆಗುತ್ತೆ ಗೊತ್ತಿಲ್ಲ. ಬಾಟಲ್ ಮೇಲೆ 30ರಿಂದ 50 ರು ಹೆಚ್ಚಳ. ಪ್ರತಿ ಬಿಯರ್ ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ. ಸದ್ಯ ಬಿಯರ್ನಲ್ಲಿ ಒಂದು ಸ್ಲ್ಯಾಬ್ ಮಾತ್ರ ಮಾರುಕಟ್ಟೆಯಲ್ಲಿ ಮಾರಾಟ. ಸೊ ಹಾಗಾಗಿ ಒಂದರ್ಥದಲ್ಲಿ 5ರಷ್ಟು ದರ ಏರುವಂತಹ ಸಾಧ್ಯತೆ ಇದೆ. 5 ಅಥವಾ 6ರಷ್ಟು ಮತ್ತೊಂದು ಸ್ಲ್ಯಾಬ್, 6ರಿಂದ 8ರವರೆಗೆ ಮತ್ತೊಂದು ಸ್ಲ್ಯಾಬ್. ನೋಡಿ, ಒಂದು ಸರ್ಕಾರದ ಆದಾಯದ ಮೂಲ ಅಂದರೆ ಅದು ಪ್ರತಿ ರಾಜ್ಯದ, ಪ್ರತಿ ಪಕ್ಷದ, ಪ್ರತಿ ಸರ್ಕಾರದ ಆದಾಯದ ಮೂಲ ಅದು ಅಬಕಾರಿ ಇಲಾಖೆ, ಲಿಕ್ಕರ್ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ನಲ್ಲಿ ದರವನ್ನು ಏರಿಸಿದ್ರೆ ಮಹಿಳೆಯರು ಕೂಗಾಡೋದಿಲ್ಲ, ಮಹಿಳೆಯರೇನು ಆಕ್ರೋಶ ವ್ಯಕ್ತಪಡಿಸೋದಿಲ್ಲ ಸರ್ಕಾರದ ವಿರುದ್ಧ. ಕಾರಣ, ಗಂಡಂದ್ರು ಕುಡ್ಕೊಂಡು ಬರಬಾರ್ದಂತ ಹೇಳಿನೇ ಹೆಂಡತಿ ಬಯಸೋದು. ಹಾಗಾಗಿ ಸರ್ಕಾರದ ವಿರುದ್ಧ ಮಹಿಳೆಯರೇನು ಆಕ್ರೋಶ ವ್ಯಕ್ತಪಡಿಸೋದಿಲ್ಲ. ಇನ್ನು ಕುಡಿಯೋ ಚಟ ಇರುವವರು ರೇಟಿನ ಕೋಟಿನೇ ಆದರೂ ಕೂಡ ಸ್ವಲ್ಪನಾದರೂ ಅದನ್ನು ಹೀರ್ಕೊಂಡು ಬರ್ತಾರೆ. ಸೊ ಈ ವೀಕ್ನೆಸ್ಸು ಸರ್ಕಾರಕ್ಕೂ ಗೊತ್ತಿದೆ. ಹಾಗಾಗಿ ಮದ್ಯದ ದರ ಏರಿಸೋದ್ರಿಂದ ಮದ್ಯ ಮಾರಾಟಗಾರರು ಆಕ್ರೋಶ ವ್ಯಕ್ತಪಡಿಸೋದಿಲ್ಲ. ಮದ್ಯ ಮಾರಾಟಗಾರರಿಗೆ ಇದು ಚೆನ್ನಾಗಿಯೇ ಇರುತ್ತೆ. ಆದರೆ ಈ ತುಂಬ ಹೋಲ್ಸೇಲ್ ರೇಟ್ಗಳಲ್ಲಿ ಖರೀದಿ ಮಾಡುವಂತಹ ವ್ಯಕ್ತಿಗಳು, ದೊಡ್ಡ ಮಟ್ಟಗಿನ ಬಾರ್ ಓನರ್ಗಳಿಗೆ ಮಾತ್ರ ಇದು ಪೆಟ್ಟು. ಕಾರಣ ಅವರು ಖರೀದಿ ಮಾಡಬೇಕಾದ್ರೂ ಕೂಡ ದರ ಹೆಚ್ಚು ಕೊಡಬೇಕಾಗುತ್ತೆ. ಹೀಗಿದ್ದಾಗ ಚಿಲ್ಲರೆ ವ್ಯಾಪಾರಸ್ಥರು ಮತ್ತು ಮದ್ಯಪ್ರಿಯರಿಗೆ ಇದು ದೊಡ್ಡ ಮಟ್ಟಗಿನ ಆಘಾತ. ಇದನ್ನು ಈ ವೆನೆಜುವೆಲಾ ಎನ್ನುವಂಥ ಒಂದು ರಾಷ್ಟ್ರ ಇದೆ. ಆ ರಾಷ್ಟ್ರದ ಸಂವಿಧಾನವನ್ನು 121 ಬಾರಿ ತಿದ್ದುಪಡಿಯನ್ನು ಮಾಡಿದ್ರಂತೆ. ಕಾರಣ ಆ ರಾಷ್ಟ್ರದ ದುರ್ಬಲನೋ ಅಥವಾ ದೌರ್ಭಾಗ್ಯನೋ ಗೊತ್ತಿಲ್ಲ. ಅದೇ ಥರ ನಮ್ಮ ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಬಾರಿ ಪರಿಷ್ಕರಣೆ ಆಗಿದೆ ಎನ್ನುವಂಥದ್ದು ಮದ್ಯಪ್ರಿಯರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹೋಗಿ ಬಂದು ಅಬಕಾರಿ ಇಲಾಖೆಯ ಮದ್ಯದ ದರವನ್ನು ಏರಿಸ್ತಾ ಇರ್ತಾರೆ, ಇಳಿಸ್ತಾ ಇರ್ತಾರೆ, ಏರಿಸ್ತಾ ಇರ್ತಾರೆ, ಇಳಿಸ್ತಾ ಇರ್ತಾರೆ. ಒಟ್ಟಾರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ತಂದು ಸರ್ಕಾರದ ಹಣವನ್ನೆಲ್ಲ ಅದಕ್ಕೆ ವ್ಯಯಿಸಿ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಇದ್ದಾಗ ಈ ತರಹದ ಒಂದು ಉಪಾಯಕ್ಕೆ ಸರ್ಕಾರ ಮುಂದಾಗುತ್ತೆ ಎನ್ನುವಂತಹ ಅಪಹಾಸ್ಯದ ಆರೋಪವು ಕೂಡ ರಾಜ್ಯದಲ್ಲಿ ಈಗ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಇದು ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಕೊಡುವಂತಹ ಸುದ್ದಿಯೇ ಸರಿ.